ಹಿಂದೂ ವ್ಯಕ್ತಿ ಮುಸ್ಲಿಂ ಎಂದು ಪರಿಗಣಿಸಿದಂತಹ ಸರ್ಕಾರದ ಎಡವಟ್ಟಿಗೆ ಬಡ ಕುಟುಂಬವೊಂದು ಕಂಗಾಲಾಗಿದೆ. ಹಿಂದೂ ವ್ಯಕ್ತಿ ಮುಸಲ್ಮಾನೆಂದು ಪರಿಗಣಿಸಿದಂತಹ ಸರ್ಕಾರದ ಈ ಒಂದು ಎಡವಟ್ಟಿಗೆ ಬಡ ಕುಟುಂಬವು ಕಂಗಾಲಾಗಿದೆ. ವೀರಶೈವ ಲಿಂಗಾಯತ ಸಮುದಾಯದ ಮಹಂತಪ್ಪ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಉಲ್ಲೇಖ, ಆದರೆ ಕಲಬುರಗಿಯ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ಎಡವಟ್ಟು. ಮಹಂತಪ್ಪ ಮುಸ್ಲಿಂ ಸಮುದಾಯದ ವ್ಯಕ್ತಿ ಅಂತ ಹೇಳಿ ನಮ್ಮದು. ಈ ಒಂದು ಎಡವಟ್ಟಿನಿಂದ ಮಹಂತಪ್ಪ ಪುತ್ರನ ಶಿಕ್ಷಣಕ್ಕೆ ತೊಂದರೆ, ಎಡವಟ್ಟು ಸರಿಪಡಿಸಿ ಅಂದ್ರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಮಹಂತಪ್ಪ ಆಕ್ರೋಶ. ಇನ್ನೇನು ಹೇಳಬೇಕು ನಿಮಗೆ, ಮಾಡಿರೋ ಎಡವಟ್ಟು ಸರಿ ಮಾಡಿ ಅಂದ್ರೂ ಆಗೋದಿಲ್ವಾ? ಹೋಗಿ ಅವರ ಧರ್ಮವನ್ನ ಚೇಂಜ್ ಮಾಡಿಟ್ಟಿದ್ದೀರಾ. ಕೆಲವೊಬ್ರು ಅದನ್ನೇ ದೊಡ್ಡದಂತ ಹೇಳಿ ಬದುಕ್ತಾ ಇರ್ತಾರೆ. ಮಹಂತಪ್ಪ ವರ್ಡ್ ಕೇಳಿದ್ರೆ ಗೊತ್ತಾಗೋದಿಲ್ವಾ? ಹೆಸರು ಕೇಳಿದ್ರೆ ಗೊತ್ತಾಗೋದಿಲ್ವಾ? ಮಹಂತಪ್ಪನ್ ತಗೊಂಡೋಗಿ ಮುಸ್ಲಿಂ ಅಂತ ಹೇಳಿ ಪರಿಗಣಿಸಿದ್ದೀರಾ. ಏನ್ ಹೇಳ್ಬೇಕು ಇದಕ್ಕೆ? ಸರ್ಕಾರದ ಈ ಎಡಬಟ್ಟಿಗೆ ಆತ ಸುಮ್ಮನೆ ಕುಂತ್ಕೊಂಡಿದ್ದೇ ಹೆಚ್ಚು. ಆ ಬಡ ವ್ಯಕ್ತಿ ಕಂಗಾಲಾಗಿದ್ದಾನೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ಮಹಂತಪ್ಪ ಆತನ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾದ್ರೆ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಉಲ್ಲೇಖ ಮಾಡಿದ್ರು ಕೂಡ ನಿಮ್ಮ ಎಡಭಟ್ನಿಂದ ಅವನು ಮುಸಲ್ಮಾನ ಅಂತ ಮಾಡ್ಬಿಟ್ಟಿದ್ದೀರಾ. ಅದನ್ನ ಸರಿ ಮಾಡಿಕೊಡಿ ಅಂತಂದ್ರೆ ನಿಮ್ಗಾಗಲ್ಲ. ಇದು ಯಾವ ರೀತಿಯ ನ್ಯಾಯ? ನಿಮ್ಗೆ ಕೇಳೋರು ಯಾರು ಇಲ್ವಾ? ಈ ಒಂದು ಎಡಭಟ್ಟಿನಿಂದ ಮಹಂತಪ್ಪ ಅವರ ಪುತ್ರನ ಶಿಕ್ಷಣಕ್ಕೆ ತೊಂದರೆಯಾಗಿದೆ. ಎಡಬಟ್ಟುಗಳನ್ನ ಸರಿಪಡಿಸಿ ಅಂತಂದ್ರೂ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಮಹಂತಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಕ್ರೋಶ ಅಲ್ಲ, ನಿಮ್ ಕೆಲ್ಸಿನ ತೆಗೆದುಹಾಕ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.